ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ. ಈ ವಿಡಿಯೋವನ್ನ ತಿರುಚಿದ್ದಾರೆ ಅಂತ ನಾಸಿರ್ ಹುಸೇನ್ ಹೇಳಿದರು. ನಾಸಿರ್ ಹುಸೇನ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಡಿಯೋ ತಿರುಚಿರೋ ಸಾಧ್ಯತೆ ಇರಬಹುದು, ಇಲ್ಲ ಅನ್ನಲ್ಲ. ಸಚಿವರು ಅವರ ಅಭಿಪ್ರಾಯವನ್ನ ಕೇಳಿದ್ದಾರೆ. ನಾವು ಪೊಲೀಸರ ಅಭಿಪ್ರಾಯ ಪಡೆದು ಬಂಧಿಸಿದ್ದೇವೆ. ಬಂಧಿತರ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಪರೀಕ್ಷಿಸಬೇಕು. ನಿನ್ನೆ ಮಧ್ಯಾಹ್ನವೇ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿದರು. ಆ ಪ್ರಕಾರ ಕೆಲಸನ ಮಾಡ್ತಾರೆ. ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ಅಲ್ಲ ಅದು ಇರ್ಬೋದು. ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು. ಅದನ್ನು ನಾನು ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸ್ ಅವರ ಅಭಿಪ್ರಾಯ. ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು, ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು. ಯಾರು ಏನು ಎತ್ತ ಅಂತ. ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗಲ್ಲ, ಕಿರ್ಚ್ದಂಗೆ ಆಗಬೇಕಲ್ಲ. ಅವರು ಜಿಂದಾಬಾದ್ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್, ಅದು ತೀರ್ಮಾನ ಆಗಬೇಕಲ್ಲ. ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ. ವಿಲ್ ನಾಟ್ ಇಂಟರ್ಫಿಯರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.